ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪ ಜೋತವರು. ಆತ್ಮೀಯರೇ, ಖರ್ಗೆ ಅವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕಲಬುರಗಿಯಲ್ಲೇ ದೊಡ್ಡ ಸಭೆಯಲ್ಲಿ ಹೇಳ್ತಾ ಇದ್ದಾರೆ. ಅವರು ವಿರೋಧ ಪಕ್ಷದ ನಾಯಕರು ಹೌದು, ಜೊತೆಗೆ ರಾಜ್ಯಸಭಾ ಸದಸ್ಯರು ಹೌದು, AICC ಅಧ್ಯಕ್ಷರು ಹೌದು. ಇಂಥ ಒಬ್ಬ ವ್ಯಕ್ತಿ, ಅದರಲ್ಲೂ ಅಂಬೇಡ್ಕರ್ ಒಬ್ಬರ ಆದರ್ಶ ತಮ್ಮ ತಗೊಂಡಂಥ ವ್ಯಕ್ತಿ, ಅಂಬೇಡ್ಕರ್ ಒಂದು ಮಾತು ಹೇಳಿದರು, ಅದು ಪತ್ರ ಬರೆದಿದ್ದನ್ನು ಒಂದು ಉಲ್ಲೇಖ ಮಾಡ್ತಾ ಇದ್ದಾರೆ. ಅಂದರೆ ಅವರು ಈ ವೆಸ್ಟ್ ಬೆಂಗಾಲ್ದಲ್ಲಿ ಎಲೆಕ್ಷನ್ ಇದ್ದಾಗ ಸೋಲ್ತಾರೆ ನಮ್ಮ ಅಂಬೇಡ್ಕರ್ ಅವರು. ಆ ಸಂದರ್ಭದಲ್ಲಿ ಅವರು ಪತ್ರ ಬರೆದಿದ್ದಾರೆ ಅವ್ರ ಫ್ರೆಂಡಿಗೆ. ಆ ಪತ್ರದಲ್ಲೇ ತಮ್ಮ ಸೋಲಿಗೆ ಕಮ್ಯುನಿಸ್ಟ್ ಪಕ್ಷದ ನಾಯಕ SA ಡಾಂಗೆ ಹಾಗೂ ಹಿಂದುತ್ವ ಪ್ರತಿಪಾದಕ VD ಸಾವರ್ಕರ್ ಕಾರಣ ಎಂದು ಸ್ವತಃ ಅಂಬೇಡ್ಕರ್ ಅವರು ಹೇಳಿಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಖರ್ಗೆ ಅವರು. ಈ ಮಾತನ್ನು ಯಾಕೆ ಹೇಳಿದರು ಅಂದಾಗ ಸಹಜದ, ವಿಶೇಷವಾಗಿ BJP ಕಾಂಗ್ರೆಸ್ಸನ್ನು ಅಂಬೇಡ್ಕರ್ ಅವರನ್ನು ಖಂಡಿಸುವಾಗ ಈ ಮಾತನ್ನು ಭಾಳ ಹೇಳ್ತಾ ಇರ್ತದೆ. ಸ್ವತಃ ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನು ಸೋಲಿಸ್ತು. ಇವತ್ತು ತಾವು ಅಂಬೇಡ್ಕರ್ ವಾದಿಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು. ಇದರಲ್ಲೇ ಅರ್ಧ ಸತ್ಯಗಳಿದ್ದಾವೆ, ಪೂರ್ಣ ಸತ್ಯ ಅಲ್ಲ. ಅರ್ಧ ಸತ್ಯ ಏನಪ್ಪ ಈ ಮಾತಿನಲ್ಲ, ಹಿಂದುತ್ವವಾದಿಗಳು ಅಂತಂದರೆ VD ಸಾವರ್ಕರ್ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಅಥವಾ ವರ್ಣಾಶ್ರಮ ಪದ್ಧತಿಯಲ್ಲಿ ನಂಬಿಕೆ ಇಟ್ಟಂಥವ್ರಾಗಿರ್ಬೋದು, ಸವರ್ಣೀಯರಾಗಿರ್ಬೋದು, ಸಂಘ ಪರಿವಾರದವರಾಗಿರ್ಬೋದು, ಇವರು ಯಾರೂ ಮೂಲತಃ ಅಂಬೇಡ್ಕರ್ನನ್ನು ಒಪ್ಪಿಕೊಂಡಿಲ್ಲ ಅನ್ನೋದು ಅಷ್ಟೇ ಐತಿಹಾಸಿಕ ಸತ್ಯ. ಒಂದು ವೇಳೆ ಅವ್ರು ಒಪ್ಪಿಕೊಂಡಿದ್ರು, ಅಂಬೇಡ್ಕರ್ನ್ನು ಸ್ವೀಕಾರ ಮಾಡಿದ್ರಪ್ಪ ಅಂತಂದ್ರೆ ಅವರು ನಮ್ಮವರು, ಅವರು ನಮ್ಮವರು ತಿಳ್ಕೊಂಡಿದ್ರೆ ಅವರು ಬೌದ್ಧ ಧರ್ಮಕ್ಕೆ ಸ್ಥಳಾಂತರ ಆಗ್ತಿರಲ್ಲ, ಅಥವಾ ಕನ್ವರ್ಟ್ ಆಗ್ತಾ ಇರಲಿಲ್ಲ, ಅಥವಾ ಬದಲಾಗ್ತಾ ಇರಲಿಲ್ಲ. ಈ ಮಾತನ್ನು ನಾವು ಭಾಳ ಗಂಭೀರವಾಗಿ ಹೇಳಬೇಕಾಗಿದೆ. ಇದನ್ನು ಸುಮ್ಮನೆ ಇವತ್ತು ಒಂದು ಮತ ಪಡಿಸಲುವಾಗಿ ದಲಿತರ ಮತ ಪಡೀರಿ ಇಲ್ಲ ಅಂತಲ್ಲ. ಯಾಕಂತಂದ್ರೆ ನೀವು ನಿಮ್ಮ ಬಲದಲ್ಲಿ ಪಡೀರಿ ಅದನ್ನು ಬಿಟ್ಟು ಕಾಂಗ್ರೆಸ್ ಅವ್ರಿಗೆ ಆರಿಸ್ತಾರಲಿಲ್ಲ, ಹಾಗೆ ಹೀಗೆ ಸ್ವೀಕಾರ ಮಾಡ್ತಾಯಿದ್ರೆ ಅವ್ರ ಶ್ರಮಕ್ಕೆ ತಕ್ಕಂಗೆ. ಮತ್ತು ಮೂಲತಃ ಅಂಬೇಡ್ಕರ್ ಅವರು ಎಲೆಕ್ಷನ್ಗೆ ಆಗಿಯೇ ತಯಾರಾದಂಥವ್ರಲ್ಲ. ಇದು ಭಾಳ ನಾವು ಗಮನದಲ್ಲಿ ಇಟ್ಕೋಬೇಕಾಗಿದೆ. ಅವ್ರ ಮೂಲ ಉದ್ದೇಶ, ಮೂಲ ಹೋರಾಟ ಏನಪ್ಪ ಅಂತಂದ್ರೆ ದಲಿತ ಸಮುದಾಯವನ್ನು, ಬಿದ್ದ ಸಮುದಾಯವನ್ನು, ಅಸ್ಪೃಶ್ಯರನ್ನು ಮೇಲೆತ್ತುವುದು, ಅವ್ರಿಗೆ ಒಳ್ಳೆಯ ಬದುಕನ್ನು ಕೊಡಿಸೋದು, ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಿಸುವಂಥದ್ದು, ರಾಜಕೀಯವಾಗಿ ಸಮಾನತೆ ತರುವಂಥದ್ದು, ಈ ಎಲ್ಲ ನೆಲೆಯಲ್ಲಿ ಅವ್ರು ಚಿಂತನೆ ಮಾಡ್ತಾಯಿದ್ರು. ಇದು ಸಾಧ್ಯ ಇಲ್ಲ ಈ ಒಂದು ಹಿಂದುತ್ವವಾದಿ ಜನರ ಮಧ್ಯದಲ್ಲಿ ಅಂತೇಳಿ ಅವರಿಗೆ ಯಾವಾಗ ಮನವರಿಕೆ ಆಗ್ತದೆ ಅನ್ನೋಕ್ಕಿಂತಲೂ ಇಡೀ ಜೀವನ ತುಂಬ ಮನವರಿಕೆ ಆಗಿದೆ ಅವ್ರಿಗೆ. ಪ್ರತಿದಿನವೂ ಅವ್ರ ಜೀವನ ಚರಿತ್ರೆಯನ್ನು ಓದ್ತಾ ಹೋದಾಗ ಇಲ್ಲಿಯ ಮೇಲ್ವರ್ಣೀಯ ಜಾತಿ ಜನ ಅವರನ್ನು ಭಾಳ ಕೀಳಾಗಿ ನೋಡಿದ್ದನ್ನು ನಾವು ಪ್ರತಿ ಕ್ಷಣ ಅವ್ರ ಬದುಕನ್ನು ನೋಡಿದ್ವಿ, ಅದು ಅನುಭವಿಸಿದ್ದಾರೆ ಅವರು. ಹೀಗಾಗಿ ಇಲ್ಲಿಯ ತರಸಮ ಇದ್ದಂತಹ ಮೇಲು ಕೀಳಿನ ಈ ಜಾತಿ ವ್ಯವಸ್ಥೆಯಲ್ಲಿ ಅವ್ರು ಮುಂದುವರಿದು ಬೇಡಾಗಿತ್ತು. ಕೊನೆಗೆ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರು ಅಂತ ಈಗ ಇತಿಹಾಸ ಪುಟದಲ್ಲಿ ಹೋಗ್ಯದು. ಅಂಥ ಒಬ್ಬ ಅಂಬೇಡ್ಕರ್ ಅವರನ್ನು ಕಾಂಗ್ರೆಸ್ ಸೋಲಿಸ್ತು ಅಂತೇಳಿ ಕಾಂಗ್ರೆಸ್ಸನ್ನು ಒಂದು ನೈತಿಕವಾಗಿ ಹಿಡಿಯುವ ಸಂದರ್ಭದಲ್ಲ ಈ ಮಾತನ್ನು BJP ಗುರು, ಅದರಲ್ಲೂ ಮೋದಿ ಅವರು ಬಳಸ್ತಾ ಇದ್ದಿದ್ದನ್ನು ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಅದು ಆ ದಿಶೆಯಲ್ಲಿ ಇವತ್ತು ಖರ್ಗೆ ಅವರು ಸ್ಪಷ್ಟ ಉತ್ತರ ಕೊಡ್ತಾ ಇದ್ದಾರೆ. ಅವ್ರ ಸೋಲಿಗೆ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ ತಮ್ಮ ಪತ್ರದಲ್ಲೇ. ಅವ್ರ ಮಿತ್ರರಿಗೆ ಬರೆದಂಥ ಪತ್ರದಲ್ಲೇ ಏನಪ್ಪ ಅಂತಂದ್ರೆ, ಈ ಸೋಲಿಗೆ ಸ್ವತಃ ಡಾಂಗೆ ಅವರು ಕಮ್ಯುನಿಸ್ಟ್ ಪಾರ್ಟಿಯವರು, ವಿಶೇಷವಾಗಿ ಕಮ್ಯುನಿಸ್ಟ್ ಪಾರ್ಟಿಯನ್ನು ಎತ್ತಿ ಕಟ್ಟುವಲ್ಲಿ ದೊಡ್ಡ ಸಾಹಸ ಮಾಡಿದವರು. ಮತ್ತು VD ಸಾವರ್ಕರ್ ಅವರು ಹಿಂದುತ್ವವನ್ನು ಕಟ್ಟುವಲ್ಲೇ ಮಹಾನ್ ಸಾಧನೆ ಮಾಡಿದವರು. ಆ ಮಧ್ಯೆ ಇವರಿಬ್ಬರ ಕಾರಣ ಸೋಲ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅವರಿಬ್ಬರು ಒಟ್ಟಾಗಿ ನಾನು ಸೋಲಿಸಿದರು ಅನ್ನುವಂಥ ಮಾತನ್ನು ಪತ್ರದಲ್ಲಿ ಬರೆದಿದ್ದ ಅವ್ರ ಮಿತ್ರರಿಗೆ ಅನ್ನುವಂಥ ಮಾತನ್ನು ಈ ನಮ್ಮ ಏನಪ್ಪ ಅಂದ್ರೆ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ತಮ್ಮ ಮಿತ್ರರಿಗೆ ಬರೆದ ಪತ್ರದಲ್ಲಿ ಅದನ್ನು ತೋರಿಸಿ ಹೇಳ್ತಾ ಇದ್ದಾರೆ. ನನ್ನ ಸೋಲಿಗೆ ಇಬ್ಬರು ನಾಯಕರು ಕಾರಣ ಎಂದು ಅಂಬೇಡ್ಕರ್ ಅವರು ತಮ್ಮ ಸ್ನೇಹಿತ ಕಮಲ್ಕಾಂತ್ ಚಿತಲೆ ಅನ್ನೋರ ಪತ್ರದಲ್ಲಿ ಬರೆದಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ಇದು ಕಾಂಗ್ರೆಸ್ ಕಾರಣ ಅಲ್ಲ, ಕಾಂಗ್ರೆಸ್ ಹಂಗಂತೇಳಿ ಕಾಂಗ್ರೆಸ್ ಅದು ಒಪ್ತದಂತಲ್ಲ, ಅದನ್ನು ಸೋಲಿಗೆ ಕಾರಣ ಅಲ್ಲ. ಒಂದು ವೇಳೆ ನಮ್ಮ ಅಂಬೇಡ್ಕರ್ ಅವರನ್ನು ಮನಸ್ಸು ಮಾಡಿದ್ರೆ ಅವರು ಅವತ್ತು ಈ ಒಂದು ಸಂವಿಧಾನ ಕರಡುತ್ತಿದ್ದು ಅಧ್ಯಕ್ಷತೆ ಮಾಡ್ತಾ ಇರಲಿಲ್ಲ. ಜೊತೆಗೆ ಅವರು ಕಾನೂನು ಮಿನಿಸ್ಟರು ಅವ್ರು ಮಾಡಿದ್ರು, ನೆಹರು ಅವರು ಮೆರಿಟ್ ನೋಡಿ ಅಂತೇಳಿ ಅಂದಾಗ ಅಂಬೇಡ್ಕರ್ ಅವ್ರಿಗೆ ಒಂದು ಸಂವಿಧಾನ ರಚನೆ ಮಾಡೋದಕ್ಕೆ ಅಂಬೇಡ್ಕರ್ ಅವರು ನೆರವಾಗಿದ್ದೇನೆ ಸುಳ್ಳಲ್ಲ ಇತಿಹಾಸದಲ್ಲಿ, ಅವರಿಂದ ಬರೆಸಿದ್ದೀನಿ ಸುಳ್ಳಲ್ಲ. ಅವ್ರಿಗೆ ನಮ್ಮ ಗಾಂಧೀಜಿ ಅವರು ಸಜೆಷನ್ ಕೊಟ್ಟಿದ್ರು. ಆ ಮೂಲತಃ ನೆಹರು ಅವರು ಸಹಿತ ಅಮೇರಿಕೆ ಒಬ್ಬ ತಜ್ಞನಿಂದ
ನಮ್ಮ ಕಾನ್ಸ್ಟಿಟ್ಯೂಷನ್ ಬರೆಸಬೇಕು ಅನ್ನೋ ತಲೆ ಇದ್ದಾಗ ಗಾಂಧೀಜಿ ಅವರು ಇಲ್ಲ ನಮ್ಮಲ್ಲಿದ್ದಂಥ ನಮ್ಮ ಅಂಬೇಡ್ಕರ್ ಅವರಿಂದ ಮಾಡಿಸ್ರಿ ಬಾಬಾ ಸಾಹೇಬ್ರು ಅಂತ ಅನ್ನೋಂಥ ಸಲಹೆಯನ್ನು ಕೊಟ್ಟಿದ್ದಕ್ಕಾಗಿ ಅವ್ರು ಇವನು ತೊಗೊಂಡು ಮಾಡಿದ್ರು ಅನ್ನೋ ಸಹಿತ ಇತಿಹಾಸ ಪುಟಗಳು ದಾಖಲಾಗಿದ್ದಾವೆ. ಹೀಗಾಗಿ ಅದು ಯಾವುದೇ ಕಾರಣದಲ್ಲಿ ನೆಹರು ಮಾತ್ರ ಅಂಬೇಡ್ಕರ್ ಸೋಲಿಗೆ ಕಾರಣ ಅಲ್ಲ ಅನ್ನೋದು ನಮ್ಮ ಖರ್ಗೆ ಅವರ ವಾದ. ಇದನ್ನು ಎಷ್ಟರ ಮಟ್ಟಿಗೆ ಒಪ್ತಾರೆ ಬಿ ಜೆ ಪಿಗರು ಇಲ್ಲ ಅನ್ನೋದು ಅವ್ರಿಗೆ ಬಿಟ್ಟಂಥ ವಿಷಯ. ಆದರೆ ಪತ್ರ ಮಾತ್ರ ಇವರು ತೋರಿಸಿದ್ದಾರೆ, ಈ ಪತ್ರದಪ್ಪ ನೋಡ್ರಿ ನೀವು ಇದರಲ್ಲದ ಅಂತೇಳಿ ಆ ಪತ್ರವನ್ನು ತೋರಿಸಿದ್ದಾರೆ. ಆ ಪತ್ರವನ್ನು ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಯಾಕಂದ್ರೆ ಅದು ಬೇಕಿವತ್ತಂತೇಳಿ. ಇನ್ನು ಈ ನಮ್ಮ ಅಂಬೇಡ್ಕರ್ ಅವರ ಬದಲಾಗಿ ಇವತ್ತು ಈ ಎಲ್ಲ ವಾದಗಳನ್ನು ನಮ್ಮ ಹೌದು ಅಲ್ಲ ಅನ್ನೋದು ಯಾಕಪ್ಪ ಅಂತಂದ್ರೆ ಇವತ್ತು ಇಡೀ ದೇಶಕ್ಕೆ ಗೊತ್ತಾಗಿದೆ. ಅವತ್ತು ನಿಧಾನಕ್ಕೆ ಗೊತ್ತಾಗಿತ್ತು. ಆಮತ್ತು ಬೇರೆ ಇಲ್ಲಿಯ ದಲಿತರು, ಇಲ್ಲಿಯ ಆದಿವಾಸಿಗಳು, ಇಲ್ಲಿಯ ಅದರ್ಸ್ ಅದರ OBC ಅವರು ಕೂಡಿದ್ರೆ, ಜೊತೆಗೆ ಮುಸ್ಲಿಮ್ಸ್ ಅವ್ರ ಜೊತೆಗೆ ಕೂಡಿದ್ರೆ ಈ ದೇಶದ ಅಧಿಕಾರವನ್ನು ಇನ್ನು ಮುಂದಿನ ದಿನದಲ್ಲಿ ಯಾವುದೇ ಒಂದು ನಾವೇನು ಸವರ್ಣೆ ಇರ್ತಾರಲ್ಲ ಅವ್ರಿಗೆ ಅಧಿಕಾರ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇವತ್ತು ಪ್ರತಿಯೊಬ್ಬ ರಾಜಕಾರಣಿಗೆ ಮನವರಿಕೆ ಆಗಿದೆ. ಹೀಗಾಗಿ ದಲಿತರನ್ನು ಆದಷ್ಟು ಹೊಡೆಯುವ ಪ್ರಯತ್ನ ಎಲ್ಲ ಪಕ್ಷಗಳು ಮಾಡ್ತಾ ಇದ್ದಾರೆ. ಒಬ್ರಿಗೆ ಹೇಳ್ತಾ ಇಲ್ಲ ಈ ಮಾತನ್ನು. BJP ಒದ್ದೆ ಮಾಡ್ತಾಯಿದೆ, ಕಾಂಗ್ರೆಸ್ ಒದ್ದೆ ಮಾಡ್ತಾಯಿದೆ, JDS ಒದ್ದೆ ಮಾಡ್ತಾಯಿದೆ, ಮತ್ತೊಂದು ಒದ್ದೆ ಮಾಡ್ತಾಯಿದೆ, ನಮ್ಮಲ್ಲಿ ಏನಪ್ಪ ಅಂದ್ರೆ JDS ಒದ್ದೆ ಮಾಡ್ತಾಯಿದೆ, ಮುಂದೆ ಅಖಿಲೇಶ್ ಯಾದವ್ ಅವರ ಅಲ್ಲಿ ಅವ್ರ ಪಕ್ಷನ ಅದೇ ಮಾಡ್ತಾಯಿದೆ. ಒಟ್ಟಿನಲ್ಲಿ ಯಾರು ತಗೊಂಡ್ರು ಇವರು ಆದಷ್ಟು ಅಂಬೇಡ್ಕರ್ ವಾದಿಗಳನ್ನು ತಮ್ಮತ್ತು ಸೆಳ್ಕೊಂಡು ತಾವು ಅಧಿಕಾರ ಹಿಡಿಸುವಾಗ ಅಲ್ಲಿ ಹೊಡ್ಕೊಂಡು ಮಾಡ್ತಾಯಿದ್ರು. ಎಲ್ಲ ಪಕ್ಷಗಳು ಇದನ್ನು ಒಪ್ಪಬೇಕಂತ ವಿಷಯ. ಹೀಗಾಗಿ ಇತಿಹಾಸದಲ್ಲಿ ಏನಾಗಿದೆ ಅನ್ನೋಕ್ಕಿಂತಲೂ ಇನ್ನು ಮುಂದೆ ಏನಾಗಬೇಕಾಗಿದೆ. ಇಷ್ಟರಲ್ಲೇ ಇದ್ರ ಇವ್ರು ಯಾರು ಸಾಯಬೇಕಾಗಿರಲಿಲ್ಲ ನಮ್ಮ ಇವ್ರಿಗೆ, ಮೋದಿ ಅವರಿಗೆ. ಇವತ್ತು ಸೋಲಿಸಿದ್ರು, ನೆಹರು ಸೋಲಿಸಿದ್ರು ಅಥವಾ ಕಾಂಗ್ರೆಸ್ ಸೋಲಿಸಿದ್ರು ಅನ್ನೋಂಥ ಅವಶ್ಯಕತೆ ಬರ್ತಿರಲಿಲ್ಲ. ಕಳೆದ 10 ವರ್ಷಗಳಿಂದ ಅವ್ರು ಏನು ಆಶ್ವಾಸನೆ ಕೊಟ್ಟಿದ್ದಾರೆ. ಆರಂಭದಲ್ಲೇ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ರೆ ಇವತ್ತು ಎಷ್ಟು ಆಗ್ತಿದ್ದು 20 ಕೋಟಿ ಉದ್ಯೋಗ ಸೃಷ್ಟಿ ಆಗ್ತಿದ್ದು. ಅದು ಮಾಡದೆ ಹೋಗಿದ್ದರಿಂದಾಗಿ ಇವತ್ತು ಯಾರ್ಯಾರನ್ನೋ ತೊಗೊಂಡು ಇವ್ರು ನಮ್ಮವರು ನಾವು ಹಿಂದೂ ಅಂದ್ರೆ ನಮ್ಮ ಒಡೆಯೋಂಗಿಲ್ಲ ಒಂದಂತ ಹೇಳ್ಕೊತಾನೆ ಇವತ್ತು ಅನಿವಾರ್ಯವಾಗಿ ಜಾತಿ ಸಮೀಕ್ಷೆ ಮಾಡಿಸೋ ಹಂತಕ್ಕೆ ಬಂದು ನಿಂತದೆ ಇವತ್ತು ಮೋದಿ ಸರ್ಕಾರ. ಇದಕ್ಕೆ ಕಾರಣ ಇಷ್ಟ, ಅವ್ರ ಮೆಜಾರಿಟಿ ಆದ್ರೆ, ಅವ್ರು ಒಂದು ಕಡೆ ಆದ್ರೆ ಅಥವಾ ಕಾಂಗ್ರೆಸ್ ಬೇರೆ ಹಚ್ಚಿದ್ರೆ ನಮ್ಗೆ ಅಸ್ತಿತ್ವ ಇಲ್ಲ ಭವಿಷ್ಯದಲ್ಲೇ. ನಾವು ಮೆರಿಟ್ ಅಂತ ಹೇಳ್ತಾ ಬಂದ್ವಿ, ಅದು ಬಿಟ್ಟಿದ್ದೀವಿ. ಇವತ್ತು OBC ಎಸ್ ಅನ್ನೋರಿಗೆ ಎತ್ತೀವಿ, SC ST ಎಸ್ ಅನ್ನೋರಿಗೆ ಎತ್ತಿದ್ದೀವಿ. ಕಾರಣ ಇಷ್ಟ ಎಸ್ ಅನ್ನೋದಕ್ಕೆ ಅಧಿಕಾರ ಇಲ್ಲದ್ರೆ ಬೇಕಾದ ಮಾಡ್ಬೋದು, ಅಧಿಕಾರ ಇಲ್ಲಾಂದ್ರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇವತ್ತು BJPಗೆ ಮನವರಿಕೆ ಆಗಿದೆ. ಅದಕ್ಕಾಗಿ ಅವ್ರು ಆ ರೀತಿ ಹೇಳಿದ್ದಾರೆ. ಬಟ್ ಅದಕ್ಕೆ ಉತ್ತರವನ್ನು ಇವತ್ತು ಕಾಂಗ್ರೆಸ್ ಹುಡುಕಿ ಕೊಟ್ಟ. ಇದು ಅಂಬೇಡ್ಕರ್ ಸೋಲಿಸಿದ್ದು ಢಾಂಗೆ ಮತ್ತು ಇನ್ನೊಬ್ಬರು ವೀರ್ ಸಾವರ್ಕರ್ ಅವರು. ಅದಕ್ಕೆ ಅವ್ರು ಹೊಣೆಗಾರರು ಅಂತೇಳಿ ಆ ಒಂದು ಆರೋಪದಿಂದ ಮುಕ್ತರಾಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಷ್ಟು ಸುಲಭವಾಗಿ ನಮ್ಮ ಮೀಡಿಯಾ ಅದನ್ನು ಒಪ್ತಿದ್ದಾರಾ ಅಥವಾ ನಾವು ಒಪ್ತೀವಾ ಏನು ಗೊತ್ತಿಲ್ಲ, ಅದು ಪ್ರಯತ್ನ ಮಾಡ್ತಾ ಇದ್ದಾರೆ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು. ನೋಡೋಣ ಏನಾಗ್ತದೆ ಭವಿಷ್ಯದಲ್ಲ, ಯಾರು ಸತ್ಯವಂತರು ಯಾರು ಸುಳ್ಳುವಂತರು. ಈಗ ಮಾತ್ರ ಕಮ್ಯುನಿಸ್ಟ್ ಪಾರ್ಟಿಯ SA ಢಾಂಗೆ ಮತ್ತು ಹಿಂದುತ್ವ ಪ್ರತಿಪಾದಕ VD ಸಾವರ್ಕರನ ಈ ಒಂದೇನಪ್ಪ ಅಂತಂದ್ರೆ ಅಂಬೇಡ್ಕರ್ನ ಸೋಲಿಸೋಕ್ಕೆ ಕಾರಣ ಅನ್ನುವಂಥ ಮಾತು ಏನು ಹೇಳ್ತಾ ಇದ್ದಾರೆ. ಅದಲ್ಲ ಇವ್ರ ಕಾರಣ, ಕಾಂಗ್ರೆಸ್ ಅಲ್ಲ, ನಮ್ಮ ಢಾಂಗೆ ಮತ್ತು ಸಾವರ್ಕರ್. ಇದನ್ನು ನೀವು ಒಪ್ತಿರೋ ಬಿಡ್ತಿರೋ ಇತಿಹಾಸದಲ್ಲಿ ನಡೆದಂಥದ್ದು ಅಂತೇಳಿ ಖರ್ಗೆ ಅವ್ರು ಹೇಳಿದ್ದಾರೆ. ಇದನ್ನು ನೀವು ಲೈಕ್ ಮಾಡಿರಿ, ಡಿಸ್ಲೈಕ್ ಮಾಡಿರಿ. ಲೈಕ್ ಮಾಡದಿದ್ರು ಡಿಸ್ಲೈಕ್ ಮಾಡಿರಿ, ಇಲ್ಲ ವಿರೋಧಿತಪ್ಪ ಅಂದರೆ ನಿಮ್ಗೆ ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಚರ್ಚೆ ಮಾಡಿರಿ ಅಂತ ಹೇಳ್ತಾ, ಅದಕ್ಕಿಂತ ಹೆಚ್ಚಿಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ಕೋರ್ಕೊಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.